ನನ್ನ ಪ್ರೀತಿಯ ಓದುಗ ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು 2015ರ ಪತ್ರಿಕೆ 1ರ ಟಿ ನಡೆಯುತ್ತಲ್ವ 2015ರಲ್ಲಿ, ಆ ಒಂದು ಪತ್ರಿಕೆಯ 1ರಲ್ಲಿ ಬರ್ತಕ್ಕಂಥ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಬಗ್ಗೆ 30 ಕ್ವಶನ್ಗಳ ಒಂದು ವಿವರಣೆಯ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಯಾರಿಗಪ್ಪ ಅಂತ ಹೇಳಿದ್ರೆ, ಯಾರೆಲ್ಲ ಮುಂದೆ ಟಿ.ನ ಬರೀತಿದೆ 2025ರಲ್ಲಿ, ಇನ್ನೇನು ಕಂಪ್ಯೂಟರ್ ಎಕ್ಸಾಮ್ ಆಗ್ತಾ ಇದೆ. ಸೊ ಇದೇ ಕಂಪ್ಯೂಟರ್ ಎಕ್ಸಾಮ್ ಅಷ್ಟೇ ಆಗ್ತಾ ಇರ್ತದೆ, ಬಟ್ ಪ್ರಶ್ನೆಗಳೇನು ಚೇಂಜಸ್ ಇರಲ್ಲ. ಸೊ ಇದೇ ರೀತಿಯಾದ ಪ್ರಶ್ನೆಗಳಿರುತ್ತೆ. ಸೊ ಅವ್ರಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬ ಉಪಯುಕ್ತ ಆಗುತ್ತೆ. ಮತ್ತು HSTR, GPSTR, PSTR ಹುದ್ದೆಗಳು ಕೂಡ ಕಾಲ್ಫಾರ್ಮ್ ಆಗ್ತಾ ಇದೆ. ಸೊ ಅವ್ರಿಗೆ ಕೂಡ ಒಂದು ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮಾಡೋಣ ಬನ್ನಿ. ಮೊದಲೇ ಪ್ರಶ್ನೆ ನೋಡಿ, ವಿಕಾಸದ ಅರ್ಥ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ, ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರತಿಫಲ ಬದಲಾವಣೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಈ ಒಂದು ವಿಕಾಸ ಅಂತ ಕರಿತೀವಿ. ಉಳಿದಂತೂ ಚಿಕ್ಕನು ವಯಸ್ಸಾಗುವುದು ಅಥವಾ ವಯಸ್ಕನು ಮುದುಕನಾಗುವುದು, ಇದೆಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟದ್ದು. ಸೊ ಇದು ವಿಕಾಸದ ಅರ್ಥ ಆಗಿರುತ್ತೆ. ಸೊ ನೆಕ್ಸ್ಟ್ ಬನ್ನಿ, ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸುವುದು ಸೆಫಲೋಕಾರ್ಡೆಲೋ ಅಂದರೆ ಇಟ್ ಮೀನ್ಸ್ ನಾವೇನಂತ ಹೇಳ್ತೀವಿ, ಶಿರಪಾದಾಭಿಮುಖ ವಿಕಾಸ ಅಂತ ಹೇಳ್ತೀವಲ್ವಾ. ಸೊ ಇದು ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ಮುಂದೆ ನೋಡಿ, ಸಾಮಾಜಿಕ ರೀತಿ ನೀತಿಗಳನ್ನು, ಮೌಲ್ಯಗಳನ್ನು, ಆಚಾರ ವಿಚಾರ ಸಂಪ್ರದಾಯಗಳು ಮುಂತಾದವುಗಳನ್ನು ಮೈಗೂಡಿಸುವ ಪ್ರಕ್ರಿಯೆಯನ್ನು ನಾವು ಏನು ಕರಿತೀವಪ್ಪ ಅಂತ ಹೇಳಿದ್ರೆ ಸಾಮಾಜೀಕರಣ ಅಂತ ಕರಿತೀವಿ. ಯಾವಾಗ ಇಂಥ ವಿಚಾರಗಳನ್ನ ಮೈಗೂಡಿಸ್ತಾ ಅವನು ಸಾಮಾಜೀಕರಣಗೊಳ್ತಾ ಇದ್ದಾನೆ, ಸೊ ಸಮಾಜಕ್ಕೆ ತುಂಬ ಹತ್ತಿರ ಆಗ್ತಾ ಇದ್ದಾನೆ, ಬೇರೆಯವರು ಆಚರಿಸುವಂಥ ಆಚಾರ ವಿಚಾರಗಳಿಗೆ ಸಂಪ್ರದಾಯಗಳಿಗೆ ಅವನು ಗೌರವವನ್ನು ಕೊಡ್ತಾ ಇದ್ದಾನೆ ಅಂತಂದರೆ ಸೊ ಸಾಮಾಜೀಕರಣಗೊಳ್ತಾ ಇದ್ದಾನೆ ಅಂತ ಅರ್ಥ. ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆಗೆ ಜೋಡಣೆಗೊಂಡಿರುವ ಹೆಸರು ಯಾವುದಪ್ಪ ಅಂತ ಹೇಳಿದ್ರೆ, ಯಾರು ಸಮಯಾಂತರ್ಗತೆ ಅಂತ, ಮೂರ್ತಕಾರಿ ಅಂತ, ಕಾರ್ಯಪೂರ್ವ ಅಂತ, ಔಪಚಾರಿಕತ ಅಂತ ಹೇಳಿ ಇದು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಸೊ ಸಿದ್ಧಾಂತವನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಪಿಯಾಜೆ ಅವರು ಹೇಳ್ತಾರೆ. ಸೊ ಹಾಗಾಗಿ ಅವರನ್ನು ಜ್ಞಾನಾತ್ಮಕ ವಿಕಾಸದ ಪಿತಾಮಹ ಅಂತ ಹೇಳಿ ಕರಿತೀವಿ ಕೂಡ. ಸೊ ಇದು ಗೊತ್ತಿರಲಿ, ಆಯಿತಾ. ಇನ್ನು ವೈಯಕ್ತಿಕ ಭಿನ್ನತೆಗೆ ಕಾರಣವಾದ ಅಂಶಗಳು ನಿಮ್ಗೆ ಗೊತ್ತಿರಬೇಕು. ಅನುವಂಶತೆ ಮತ್ತು ಪರಿಸರ ಯಾವಾಗ ಎಲ್ಲೆಲ್ಲಿ ಇರುತ್ತೋ ಸೊ ಅವಾಗ ವೈಯಕ್ತಿಕ ಭಿನ್ನತೆಗಳಿಗೆ ಕಾರಣ ಆಗುತ್ತೆ. ಸೊ ಅನುವಂಶತೆಗೂ ಸಂಬಂಧಪಟ್ಟಂತನೂ ಈ ಒಂದು ಅಂಶದಲ್ಲಿ 4 ಅಂಶಗಳು ಕೇವಲ ಅನುವಂಶತೆ ಅಂತಿದ್ರೆ ಸೊ ಅದು ರೈಟ್ ಆಗ್ತಿತ್ತು, ಕೇವಲ ಪರಿಸರ ಅಂತ ಇದ್ರೆ ಅದು ಕೂಡ ರೈಟ್ ಆಗ್ತಿತ್ತು. ಆದರೆ ಇಲ್ಲಿ ಅನುವಂಶತೆ ಮತ್ತು ಪರಿಸರ ಅಂತ ಇದೆ. ಸೊ ಅದಕ್ಕಾಗಿ ಈ ಒಂದು ವ್ಯಕ್ತಿಗಿಂತ ಭಿನ್ನತೆಗೆ ಕಾರಣವಾದದ್ದು ಅನುವಂಶತೆ ಮತ್ತು ಪರಿಸರ ಆಗಿರುತ್ತೆ. ಸೊ ಇದಕ್ಕೆ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕೆಳಕಂಡ ಮನೋವಿಜ್ಞಾನಗಳಲ್ಲಿ ರೂಪಿಸಿದ 7 ಬುದ್ಧಿಶಕ್ತಿಗಳು ಸಂವೇಗಾತ್ಮಕ ಬುದ್ಧಿಶಕ್ತಿಯ ಒಂದು ಅಂಶವಾಗಿಲ್ಲ ಅಂತೇಳಿ ಕೇಳ್ತಾರೆ. ಸೊ ಯಾರಪ್ಪ ಅಂದರೆ ಹೋವರ್ ಗಾರ್ಡ್ನರ್ ಅವರು ರೂಪಿಸ್ತಕ್ಕಂಥ 7 ಸಿದ್ಧಾಂತಗಳಲ್ಲಿ 7 ಹಂತಗಳಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂದು ಕೂಡ ಒಂದು ಅಂಶ ಆಗಿಲ್ಲ ಅಂತಲೇ ಹೇಳ್ಬೋದು. ಓಕೆನಾ. ನೆಕ್ಸ್ಟು ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆ ನೀಡಿದವರು ಆಲ್ಫ್ರೆಡ್ ಬಿನೆ ಅವರು. ಸೊ ಇದ್ರ ಬಗ್ಗೆ ಗೊತ್ತಿರಿದೆ. ಸೊ ತುಂಬ ಪ್ರಶ್ನೆಗಳಲ್ಲಿ ಇದ್ರ ಬಗ್ಗೆ ಕೇಳಿದರೆ ಸೊ ಇದನ್ನು ನೋಡ್ಕೊಳ್ಳಿ, ಆಯಿತಾ. ನೋಡಿ, ಈ ಒಂದು ಪ್ರಶ್ನೆ ತುಂಬ ಪ್ರಶ್ನೆಗಳ ಪತ್ರಿಕೆಯಲ್ಲಿ ತುಂಬ ರಿಪೀಟ್ ಆಗ್ತಾ ಇರುತ್ತೆ. ಏನು IQ = MA/CA ಅಂತೇಳಿ. ಒಬ್ಬ 5 ವರ್ಷದ ವಯಸ್ಸಿನ ಬಾಲಕಿಯ ಮಾನಸಿಕ ವಯಸ್ಸು 6 ವರ್ಷ, ಆಗ ಆಕೆಯ ಬುದ್ಧಿಶಕ್ತಿ ಸೂಚ್ಯಂಕ. ಇಲ್ಲಿ ದೈಹಿಕ ವಯಸ್ಸು ಅಂದರೆ CA, ಮಾನಸಿಕ ವಯಸ್ಸು ಅಂದರೆ MA ಆಗುತ್ತೆ. ಸೊ ಸೂತ್ರವನ್ನು ಹಾಕೊಳ್ಳಿ, IQ = MA/CA × 100. ಸೊ CA ಇರೋ ಜಾಗದಲ್ಲಿ ದೈಹಿಕ ವಯಸ್ಸು ಹಾಕಿ, MA ಇರೋ ಜಾಗದಲ್ಲಿ ಮಾನಸಿಕ ವಯಸ್ಸು ಹಾಕಿ. ಇಲ್ಲಿ CA ಎಷ್ಟು? 5 ವರ್ಷ. ನೋಡಿ, IQ = CA ಎಷ್ಟು? 6/5 × 100. 5 1 5 2 10. ಸೊ 20 ಪಕ್ಕ 0, 6 2 12, 12 ಪಕ್ಕ 0, 120 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 3ರಲ್ಲಿ ಈ ಒಂದು ಉತ್ತರ ಇದೆ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟು ಮುಂದೆ ನೋಡಿ, 69ನೇ ಪ್ರಶ್ನೆ, ಸೃಜನಶೀಲ ಮಗುವಿನ ಪ್ರಮುಖ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬಹುಮುಖ ಚಿಂತನೆ ಅಂತ ಯಾವ ಒಂದು ಅಂಶದಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ಸೊ ಒಮ್ಮುಖ ಆಲೋಚನೆ 2ರಲ್ಲಿ ಒಮ್ಮುಖ ಆಲೋಚನೆ ಅಂತಿದೆ. ಸೊ ಇವೆರಡು ಆಗಲ್ಲ. ಸೊ ಇದು ಆಪ್ಷನ್ 1 ಆಗಲ್ಲ, ಆಪ್ಷನ್ 2 ಆಗಲ್ಲ. ಸೊ ಈ ಹೊಸತನ ಸ್ವಂತಿಕೆ ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತೆ. ಯಾವ ಒಬ್ಬ ಮಗುವಿಗೆ ಸೃಜನಶೀಲತೆ ಇರುತ್ತೋ ಅವನು ಹೊಸತನವನ್ನು, ಹೊಸ ಕಾರ್ಯವನ್ನು ಮಾಡ್ತಾನೆ ಮತ್ತು ಸ್ವಂತವಾಗಿ ಯಾರ ಒಂದು ಇದಿಲ್ದೇ, ಯಾರ ಒಂದು ಅಡಿಯಾಳಾಗ್ದೇ ಅವನು ಕಾರ್ಯವನ್ನು ನಿರ್ವಹಿಸ್ತಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಎಂಬುದು ಮನೋಸಾಮಾಜಿಕ ಬೆಳವಣಿಗೆಯ ಸಿದ್ಧಾಂತದ ಹಂತಗಳಲ್ಲಿ ಒಂದಾಗಿತ್ತು. ಇದು ಎರಿಕ್ ಎರಿಕ್ಸನ್ ಅವರ 8 ಹಂತಗಳ ಒಂದು ಸಿದ್ಧಾಂತದಲ್ಲಿ, ಮನೋಸಾಮಾಜಿಕ ವಿಕಾಸ ಸಿದ್ಧಾಂತದಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇದು ಎರಿಕ್ ಎರಿಕ್ಸನ್ ಅವ್ರದ್ದು. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ನೆಕ್ಸ್ಟು, ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳನ್ನು ಸರಿದೂಗಿಸಲು ಒಬ್ಬ ಶಿಕ್ಷಕನಾದರೂ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ,
ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಬೇಕು. ಫಸ್ಟು ನನ್ನ ವಿದ್ಯಾರ್ಥಿಗಳು ಏನೇನು ಸಾಮರ್ಥ್ಯನ ಒಳಗೊಂಡಿದ್ದಾರೆ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯತೆಗಳಿಗೆ ಅನುಗುಣವಾಗಿ ಶಿಕ್ಷಕರು ಬೋಧನಾ ಕೌಶಲ್ಯಗಳನ್ನು ಹೊಂದಿಸ್ಕೊಳ್ಬೇಕು. ಹೌದು. ನೆಕ್ಸ್ಟ್ ವಿದ್ಯಾರ್ಥಿಗಳ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿಂಗಡಿಸಿ ಬೋಧಿಸಬೇಕು. ಇದು ತಪ್ಪಾಗುತ್ತೆ. ಸೊ 1, 2 ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 4 ಇದೆ. ಸೊ ಇದನ್ನು ಸರಿ ಮಾಡ್ಕೊಳ್ಳಿ, ಟೀಕ್ ಮಾಡ್ಕೊಳ್ಳಿ, ಆಯಿತಾ. ಕೆಳಕಂಡ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿ ಅಲ್ಲ? ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿಯಲ್ಲಿ ಈ 3 ಕೂಡ ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿಗಳು. ಸೊ ಇವಕ್ಕೆಲ್ಲವೂ ಕೂಡ ಮಾರ್ಕ್ಸ್ ಕೊಡ್ತೀವಿ. ಒಂದು ಬಹುವಾರ್ಷಿಕ ಪ್ರಶ್ನೆಗಳಿಗೆ, ಮೌಖಿಕ ಪರೀಕ್ಷೆಗಳಿಗೆ, ಪ್ರಾಜೆಕ್ಟ್ ವರ್ಕ್ಗಳು ಕೂಡ. ಆದರೆ ಸಂಭಾಷಣೆ ಸ್ಕಿಲ್ ಇದು. ಸೊ ಇದು ಆಗಬರಲ್ಲ. ಸೊ ಇದಕ್ಕೆ 4ನೇದು ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸುವುದು ಎಲ್ಲಿ? ಉನ್ನತ ತರಗತಿಯ ವಿದ್ಯಾರ್ಥಿಗಳ ಜೊತೆ ಕೂರಿಸಿ, ಕೆಳಹಂತದ ತರಗತಿಯ ವಿದ್ಯಾರ್ಥಿಗಳ ಜೊತೆ ಕೂರಿಸಿ, ಅವರ ಅನುಕೂಲಗಳಿಗೆ ಅನುಗುಣವಾಗಿ ಅಥವಾ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ಇವರಿಗೆ ಬೋಧನೆ ಮಾಡ್ತೀವಿ. ಸೊ ಇಲ್ಲಿ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ಇವರಿಗೆ ಅತಿ ಹೆಚ್ಚಾಗಿ ನಾವು ಒಂದು ಯೋಜನೆಗಳನ್ನ ಪ್ರೊವೈಡ್ ಮಾಡ್ತೀವಿ. ಸೊ ನಮ್ಮ ತರಗತಿ ಕೋಣೆಯಲ್ಲಿ ವಿಶಿಷ್ಟವಾದ ಸಾಧನಗಳಿರ್ತಕ್ಕಂಥ ತರಗತಿ ಕೋಣೆಯಲ್ಲಿ ಕೂಡ ನಾವು ಇವರಿಗೆ ಕಲಿಸಲಿಕ್ಕೆ ಮುಂದಾಗ್ತೀವಿ. ಸೊ ಹೌದಲ್ವಾ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ನೈದಾನಿಕ ಪರೀಕ್ಷೆ ತುಂಬ ಇಂಪಾರ್ಟೆಂಟು. ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲಿ ನೈದಾನಿಕ ಪರೀಕ್ಷೆಯನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಇದನ್ನು ಬಳಸ್ತೀವಿ. ಇದನ್ನು ನಿಮಗೆ ಗೊತ್ತಿರಬೇಕು. ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ನೈದಾನಿಕ ಪರೀಕ್ಷೆಯನ್ನು ಕೈಗೊಳ್ತೀವಿ. ಅಥವಾ ಒಂದು ಮಗು ಒಂದು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದರೆ, ಸೊ ಆ ಮಗು ಯಾಕೆ ಫೇಲ್ ಆದಂಥ ಅನ್ನುವಂಥ ಕಾರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಕೂಡ ನೈದಾನಿಕ ಪರೀಕ್ಷೆಯನ್ನು ಕೈಗೊಳ್ತೀವಿ. ಸೊ ಇದ್ರ ಬಗ್ಗೆ ಗೊತ್ತಿರಲಿ. ಸೊ ನೈದಾನಿಕ ಪರೀಕ್ಷೆ ತುಂಬ ಇಂಪಾರ್ಟೆಂಟು. ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳೇ ಇರ್ತಾರೆ. ಅಂಗವಿಕಲ ಮಕ್ಕಳಿಗಾಗಿ ಇರುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹೀಗೆ ಕರೆಯುವರು. ಸೊ ಅಂಗವಿಕಲ ಮಕ್ಕಳಿಗೆ ನಾವು ವಿಶೇಷ ಶಿಕ್ಷಣ ಅಂತ ಕರಿತೀವಿ ಬಿಡ್ರಿ. ಸೊ ಇನ್ನೊಂದು ಸಂಯೋಜನೆ ಶಿಕ್ಷಣ ಅಂತ ಬರುತ್ತೆ. ಅದೇ ಸಾಮಾನ್ಯ ಮಕ್ಕಳೊಂದಿಗೆ ವಿಶೇಷ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಜೊತೆಗೆ ಸೇರಿಸಿ ಕಲಿಸುವುದನ್ನು ನಾವು ಸಮನ್ವಯ ಶಿಕ್ಷಣ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಗೊತ್ತಿರಲಿ. ನೋಡಿ, ಇನ್ನು ಈ ಒಂದು ಪ್ರಶ್ನೆ ನೋಡಿ. ಪೂರ್ವ ಪ್ರಾಥಮಿಕ ಶಿಕ್ಷಣದ ಕುರಿತು ಮೆರಿಯೋ ಮಾಂಟೆಸ್ಸಿ ಅವರು ಮಾಡಿರುವ ಸಾಧನೆಯ ಮೇಲೆ ಯಾವ ಪ್ರಭಾವ ಬೀರಿದರು ಅಂತ ಕೇಳಿದರೆ, ಸೊ ಇಲ್ಲಿ ಪ್ರೊಬೆಲ್ ಅವರು ಅಂತಕ್ಕಂಥ ಸರಿಯಾದ ಉತ್ತರ ಆಗಿದೆ. ಸೊ ಇಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ತಪ್ಪಾದ ಉತ್ತರ ಕೂಡ ಇರುತ್ತೆ. ಇಲ್ಲಿ ಇದನ್ನೇನು ಸರಿಯಾಗಿದ್ದಾರೆ, ಸೊ ಟಿಕ್ ಮಾಡ್ಕೊಂಡಿದ್ದಾರೆ ಅದನ್ನೇ ಹೇಳ್ತಾರೆ ಅಂದ್ಕೋಬೇಡಿ, ಆಯಿತಾ. ಸೊ ಮುಂದೆ ಯಾವುದಾದ್ರು ತಪ್ಪಿದ್ರೆ ನಾನು ಅದನ್ನು ಕರೆಕ್ಟಾಗಿ ಒಂದು ಕೀ ಆನ್ಸರ್ ಮೂಲಕ ನಿಮಗೆ ಹೇಳ್ತಾ ಹೋಗ್ತೀನಿ, ಆಯಿತಾ. ಓಕೆ. ನೆಕ್ಸ್ಟು ತನ್ನ ತಮ್ಮ ಅಥವಾ ತಂಗಿ ಬಗ್ಗೆ ಮಾತ್ಸರ್ಯ ಹೊಂದಿರುವ ಹಿರಿಯ ಮಗು ತನ್ನ ತಂದೆ ತಾಯಿಯರ ಗಮನ ಸೆಳೆಯಲು ಬೆರಳು ಚೀಪುವುದು, ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು ಮುಂತಾದ ಎಳೆಯ ವಯಸ್ಸಿನ ಮಕ್ಕಳ ನಡವಳಿಕೆಗಳನ್ನು ಪ್ರದರ್ಶಿಸುತ್ತದೆ. ಇಂತಹ ಲಕ್ಷಣ ತಂತ್ರವು ಇದ್ರ ಜೊತೆಗೆ ಏನು ಮಾಡುತ್ತೆ ಅಂದರೆ, ಮಗು ಅಳುತ್ತೆ. ಸೊ ಒಂದು ಮಗು ಪಾಪನ ಎತ್ಕೊಂಡ್ರೆ, ಸಣ್ಣ ಮಗುನ ಎತ್ಕೊಂಡ್ರೆ ದೊಡ್ಡ ಮಗು ಅಳುತ್ತೆ. ಸೊ ಇದನ್ನು ನಾವು ಪ್ರತಿಗಮನ ತಂತ್ರ ಅಥವಾ ಪಲಾಯನ ತಂತ್ರ ಅಂತ ಹೇಳ್ತೀವಿ. ಅಳುವುದು ಕೂಡ ಸೇರಿ ಇದನ್ನು ನಾವು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಳುವುದನ್ನು ಏನಂತ ಕರಿತೀವಿ ಅಂತ ಕೂಡ ಕೇಳಿದ್ದಾರೆ. ಸೊ ಇದು ಪ್ರತಿಗಮನ ತಂತ್ರ ಆಗುತ್ತೆ. ರಕ್ಷಣಾತ್ಮಕ ತಂತ್ರಗಳಲ್ಲಿ ತುಂಬ ಉತ್ತಮವಾದ ಅಥವಾ ಉಪಯುಕ್ತವಾದಂತಹ ತಂತ್ರ. ಇದ್ರ ಬಗ್ಗೆ ತುಂಬ ನೋಡ್ಕೊಳ್ಳಿ. ಇದ್ರ ಬಗ್ಗೆನೇ ಜಾಸ್ತಿ ಕೇಳ್ತಾ ಇದ್ದಾರೆ. ನೆಕ್ಸ್ಟು ನೋಡಿ 78ನೇದು. ಒಂದು ಮಗು 16 ಮತ್ತು 61 ನಡುವೆ, ಬಿ ಮತ್ತು ಡಿ ನಡುವೆ ಇತ್ಯಾದಿ ಗೊಂದಲಕ್ಕೆ ಒಳಗಾಗುತ್ತದೆ. ಆ ಮಗುವಿನಲ್ಲಿರಬಹುದಾದ ನ್ಯೂನತೆ ಇಲ್ಲಿ ದೈಹಿಕ ನ್ಯೂನತೆನೋ ಅಥವಾ ಕಲಿಕಾ ನ್ಯೂನತೆ ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕುಲಿಯಾ, ಡಿಸ್ಗ್ರಾಫಿಯಾ ಬರುತ್ತಲ್ವ, ಈ ಒಂದು ನ್ಯೂನತೆ ಇದೆ. ಸೊ ಹಾಗಾಗಿ ಈ ಒಂದು ನ್ಯೂನತೆಗೆ ಸಂಬಂಧಪಟ್ಟಿದ್ದರಿಂದ ಕಲಿಕಾ ನ್ಯೂನತೆ ಅಂತ ಹೇಳಿ ಆಗಕ್ಕೆ ಬರುತ್ತೆ. ನೆಕ್ಸ್ಟು ಪರಿಣಾಮಕಾರಿ ಕಲಿಕೆಗೆ ಪೂರಕವಾದ ಅಂಶಗಳು ಏನು? ಒಳ್ಳೆಯ ಆರೋಗ್ಯ ಇರಬೇಕು, ಪ್ರೇರಣೆ ಇರಬೇಕು. ಪ್ರೇರಣೆ ಅಂದರೆ ಕಲಿ ಅಂತ ಹೇಳುವಂಥ ಮನಸ್ಥಿತಿ ಇರಬೇಕು. ನೆಕ್ಸ್ಟು ಕಲಿಯಬೇಕೆಂಬ ಹಂಬಲ ಕೂಡ ಇರಬೇಕು. ಒಟ್ಟಾರೆಯಾಗಿ ಈ ಮೇಲಿನ ಎಲ್ಲ ಅಂಶಗಳಿದ್ದರೆ ಮಾತ್ರ ಕಲಿಕೆಗೆ ಪೂರಕವಾದ ಅಂಶಗಳಾಗಿರ್ತವೆ. ಇವೆಲ್ಲವೂ ಕೂಡ ಆಗಿರ್ತವೆ. ನೆಕ್ಸ್ಟು ಜ್ಞಾನಾತ್ಮಕ ಬೆಳವಣಿಗೆನ ಈಗ ಏನಂತ ಕರಿತೀವಿ ಅಂದರೆ ಬೌದ್ಧಿಕ ಬೆಳವಣಿಗೆ ಅಂತಲೂ ಕರಿತೀವಿ. ಸೊ ಇದು ಕೂಡ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿದ್ದಾಗ ಶಿಕ್ಷಕನಾದವನು ಕೈಗೊಳ್ಳಬೇಕಾದ ಕ್ರಮಗಳು. ನೋಡಿ, ನಿಮ್ಮ ವಿದ್ಯಾರ್ಥಿ ಒಬ್ಬ ಶಾಲೆಯಲ್ಲಿ ತುಂಬ ಇಂಟೆಲಿಜೆಂಟ್ ಇರ್ತಾನೆ. ಸೊ ಅವನು ಒಂದು ಹಂತಕ್ಕೆ ಬಂದ ಮೇಲೆ ಏನೋ ಕಲಿಕೆಯಲ್ಲಿ ಹಿಂದುಳಿತಾನೆ. ಅವಾಗ ಏನು ಮಾಡಬೇಕು? ಆತನ ಕಳಪೆ ಯಾಕೆ ಯಾವ ರೀತಿ ಮಾಡ್ತಾನೆ, ಯಾಕೆ ಈ ರೀತಿಯಾಗಿ ಅವನು ಕಡಿಮೆ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಅಥವಾ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದುಕೊಳ್ತಿಲ್ಲ, ಸರಿಯಾದ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇಲ್ಲ ಅಂತಂದರೆ ಏನು ಮಾಡಬೇಕು? ಆತನ ಕಳಪೆ ಸಾಧನೆಗಳ ಕಾರಣಗಳನ್ನು ಪತ್ತೆ ಹಚ್ಚಿ ಪರಿಹಾರ ಬೋಧನೆ ಮಾಡಬೇಕು. ಅವನು ಯಾಕೆ ಹಿಂಗೆ ಮಾಡ್ತಿದೆಯಾ ಅಂತ ತಿಳಿ ಹೇಳೋದು. ಸೊ ಅಥವಾ ಇನ್ನೂ ಹೆಚ್ಚಿನಾಗಿ ಅವನಿಗೆ ನಾವು ಆಪ್ತ ಸಮಾಲೋಚನೆ ಮಾಡಬೇಕಾಗತ್ತೆ. ಓಕೆನಾ. ಇನ್ನು
ವಿಕಾಸ ಕಾರ್ಯಗಳು ಎಂಬ ವಿಕಾಸಾತ್ಮಕ ಕಾರ್ಯಗಳು ನಿಮ್ಗೆ ಗೊತ್ತಿರಬೇಕು, ತರುಣರ ವಿಕಾಸಾತ್ಮಕ ಕಾರ್ಯಗಳಂತ ಕೂಡ ಬರುತ್ತೆ. ಸೊ ರಾಬರ್ಟ್ ಹ್ಯಾವಿಗಸ್ಟ್ ಅವರು ಹೇಳಿರ್ತಕ್ಕಂಥ ವಿಕಾಸ ಕಾರ್ಯಗಳು ಎಂಬ ಪರಿಕಲ್ಪನೆ ಮೊದಲು ಪರಿಚಯಿಸ್ತವ್ರೆ. ಸೊ ಇದನ್ನ ಇನ್ನೂರು ರೀತಿಯಾಗಿ ಕೊಡ್ತಾರೆ, ತರುಣರ ವಿಕಾಸಾತ್ಮಕ ಕಾರ್ಯಗಳನ್ನು ಪರಿಚಯಿಸಿದವರು ಅಂತ. ಸೊ ಅದು ಕೂಡ ರಾಬರ್ಟ್ ಹ್ಯಾವಿಗಸ್ಟ್ ಅವರ ಆಗಿರುತ್ತಾರೆ. ಇನ್ನು ಡೆನಿಯಲ್ ಗೋಲ್ಮನ್ ಅವರು, ಡೆನಿಯಲ್ ಗೋಲ್ಮನ್ ಅಂತ ಬಂದ ಕೂಡಲೇ ಈ ಏನು ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಎಲ್ಲಿರುತ್ತೋ ಅದು ನೋಡ್ಕೊಂಡ್ಬಿಡ್ಬೇಕು ನೀವು. ಸೊ ಇದನ್ನು ಪರಿಚಯಿಸಿದವರು ಇವರು. ಸೊ ಹಾಗಾಗಿ ಈ ಪರಿಕಲ್ಪನೆ ಪ್ರಸಿದ್ಧಿಗೊಳಿಸಿದವರು ಡೆನಿಯಲ್ ಗೋಲ್ಮನ್ ಅವರು. ಓಕೆನಾ, ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ಮುಂದೆ ಬನ್ನಿ. ಕೆಳಕಂಡ ಯಾವ ಪರೀಕ್ಷೆಯಲ್ಲಿ ಅಸ್ಪಷ್ಟ ಪ್ರಚೋದನೆಗಳನ್ನು ನೀಡಲಾಗುವುದು? ಎಲ್ಲಿಯಪ್ಪ ಅಂತ ಹೇಳಿದ್ರೆ ಪ್ರಕ್ಷೇಪಣ ಪರೀಕ್ಷೆಗಳನ್ನು ಎಲ್ಲಿ ನಾವು ಕೈಗೊಳ್ತೀವೋ ಸೊ ಅಲ್ಲಿ ಸ್ಪಷ್ಟವಾದಂಥ ಪ್ರಚೋದನೆ ಕೊಡಲ್ಲ ನಾವು. ಸೊ ಮಾಡು ಏನಪ್ಪ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹೇಳಿ, ನಾವು ಏನು ವ್ಯಕ್ತಿತ್ವ ದಾಖಲೆ ಪರೀಕ್ಷೆಯನ್ನು ಮಾಡ್ತೀವಿ ಇಲ್ಲಿ. ಸೊ ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಪ್ರಚೋದನೆಯನ್ನು ಕೊಡ್ತಾ ಇರ್ತೀವಿ. ಸೊ ಅಲ್ಲಿ ಸ್ಪಷ್ಟವಾದ ಪ್ರಚೋದನೆ ಕೊಡಲ್ಲ, ಅಲ್ಲಿ ಭಿನ್ನವಾದಂತಹ ಉತ್ತರಗಳು ಬರಲಿ ಅಂತೇಳಿ ನಾವು ಈ ರೀತಿಯಾಗಿ ಮಾಡ್ತಾ ಇರ್ತೀವಿ. ಸೊ ಇದ್ರ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟು ಸಂಚಾರಿ ಸಂಕೇತಗಳನ್ನು ಪಾಲನೆ ಸಂಬಂಧಿಸಿಪಟ್ಟಿರೋದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ನಾನು ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಅಂತ ಅನ್ಕೋಬೇಡಿ. ಇಲ್ಲಿ ಅನುಬಂಧನ ಕಲಿಕೆಯಲ್ಲಿ SR UCSR ಅದ್ರ ಬಗ್ಗೆ ಓದಿರ್ತೀರಿ. UCR ಅಂದರೆ ಗಂಟೆ ಬಾರಿದ ತಕ್ಷಣ ನಾಯಿ ಓಡ್ ಬಂದು ಜಲ್ ಸುರಿಸ್ತಲ್ಲ ಊಟ. ಸೊ ಆ ಒಂದು ಪರಿಕಲ್ಪನೆ ಸಂಬಂಧಪಟ್ಟಂತೆ ಸೊ ನಾವು ಕೂಡ ಏನಾಗಿದ್ದೀವಿ ಅಂತ ಹೇಳಿದ್ರೆ, ಒಂದು ರೆಡ್ ಲೈಟ್ ಇದ್ದಾಗ ನಾವು ಸಿಗ್ನಲ್ ನಿಂತಾಗ ಸೊ ಬೈಕ್ ಓಡಿಸಿದ್ವಿ ಅಂತಂದರೆ ರೆಡ್ ಲೈಟ್ ಬಂದ ಕೂಡಲೇ ನಿಂತ್ಕೊಳ್ತೀವಿ. ಸೊ ಇದು ಒಂದು ನಿಂತ್ಕೊಳ್ಳೇಬೇಕಂತೇನಿಲ್ಲ. ಸೊ ಅದನ್ನು ನಾವು ಆ ರೀತಿಯಾಗಿ ನಮ್ಮನ್ನು ಏನು ಮಾಡಿದ್ವಿ, ನಾವು ಏನಾಗಿದ್ದೀವಿ, ಟ್ರೈನ್ ಆಗಿದ್ದೀವಿ. ಸೊ ಹಾಗಾಗಿ ಇದೊಂದು ಅನುಬಂಧ ಕಲಿಕೆ. ಸೊ ಬ್ರೇಕ್ ಹಾಕಬೇಕು, ರೆಡ್ ಲೈಟ್ ಬಂದಟ್ಟಿಗೆ ಬ್ರೇಕ್ ಹಾಕಬೇಕು ಅನ್ನೋದೊಂದು ಕಾಮನ್ ಸೆನ್ಸ್ ಆಗಿ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಆಗಾಗಲೇ. ಹಾಗಾಗಿ ಇದೊಂದು ಅನುಬಂಧಿತ ಕಲಿಕೆ ಅಂತೇಳಿ ನಾವು ತಿಳಿಬೇಕಾಗತ್ತೆ. ನೆಕ್ಸ್ಟು ಒಳಗೊಳ್ಳುವ ಶಿಕ್ಷಣದ ಪ್ರಮುಖ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಮಕ್ಕಳ ಅಗತ್ಯತೆಗಳನ್ನು ಕಲೀಲಿಕ್ಕೆ ಏನೇನು ಬೇಕೋ ಅಗತ್ಯಗಳನ್ನು ಪೂರೈಸುವುದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದು ಏನಕ್ಕೆ ನಡೆಸ್ತಾರೆ ಅಂತ ಕೇಳಿದ್ದಾರೆ ಈ ಒಂದು ಪ್ರಶ್ನೆಯಲ್ಲಿ. ಏನಕ್ಕೆ ವಾರ್ಷಿಕ ಪರೀಕ್ಷೆ ನಡೀಬೇಕಂತೆ? ಕಲಿಕೆಯ ಮೌಲ್ಯಮಾಪನ ಮಾಡಬೇಕು. ಅಂದರೆ ಒಟ್ಟಾರೆಯಾಗಿ ವಿದ್ಯಾರ್ಥಿ ಈ ಒಂದು ವರ್ಷದಲ್ಲಿ ಏನನ್ನು ಕಲ್ತಿದ್ದಾನೆ, ಎಷ್ಟನ್ನು ಕಲ್ತಿದ್ದಾನೆ, ಮುಂದೆ ಯಾವ ವರ್ಷ ಏನನ್ನು ಕಲಿಸ್ಬೇಕು ಅನ್ನೋದನ್ನು ಮಾಪನ ಮಾಡಲಿಕ್ಕೆ ಕಲಿಕೆಯ ಮೌಲ್ಯಮಾಪನ, ಎಷ್ಟನ್ನು ಕಲ್ತಿದ್ದಾನೆ ಅನ್ನೋಕ್ಕೆ ತಿಳಿಯಲಿಕ್ಕೆ ಈ ಒಂದು ವಾರ್ಷಿಕ ಪರೀಕ್ಷೆಯನ್ನು ಮಾಡ್ತೀವಿ, ಎಸ್ಸೆ ಅಂತ ಹೇಳ್ತೀವಿ. ಓಕೆನಾ, ಎಸ್ಸೆ ಅಥವಾ ಎಸ್ಸೆ 1 ಎಸ್ಸೆ 2 ಅಂತ ಮಾಡ್ತೀವಲ್ವಾ. ಸೊ ಅದು ನೆಕ್ಸ್ಟು 88. ಒಬ್ಬ ಶಿಕ್ಷಕನಾದವನು ಸಂಪನ್ಮೂಲ ಭರಿತನಾಗಿರಬೇಕು ಎಂಬುದರ ಅರ್ಥ ಏನು? ಆತ ಶ್ರೀಮಂತನಾಗಿರಬೇಕು, ಅದರಿಂದ ಆತ ಮನೆಪಾಠಲು ಮಾಡಲು ಅಗತ್ಯವಿರುವುದಿಲ್ಲ. ಆತ ಪ್ರಭಾವಶಾಲಿಯಾಗಿರಬೇಕು, ಆದ್ದರಿಂದ ಆತನಿಗೆ ಯಾರೂ ತೊಂದರೆ ನೀಡಲು ಅರ್ಹರು. ಇನ್ನು 3ನೇದು, ಆತನು ತನ್ನ ವಿದ್ಯಾರ್ಥಿಗಳಿಗೆ ತುಂಬ ಪ್ರಸಿದ್ಧನಾಗಿರುವುದರಿಂದ ಆತನ ಮೇಲೆ ಮೇಲಧಿಕಾರಿಗಳು ಯಾವುದೇ ದಂಡನಾ ಕ್ರಮಗಳನ್ನು ವಿಧಿಸಲಾಗುವುದಿಲ್ಲ. ಇನ್ನು ಆತ ಸಾಕಷ್ಟು ಜ್ಞಾನ ಹಾಗೂ ಕೌಶಲ್ಯಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗುವುದು. ಇದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 4 ಅಂತದ್ದು ಸರಿಯಾದ ಉತ್ತರ ಆಗಬೇಕು. ಏನಪ್ಪ ಅಂದರೆ ಶಿಕ್ಷಕನಾದ ಒಂದು ಅತಿ ಹೆಚ್ಚು ಸ್ಕಿಲ್ಗಳನ್ನು ಒಳಗೊಂಡಿರಬೇಕು ಮತ್ತು ಜ್ಞಾನವನ್ನು ಕೂಡ ಹೊಂದಿರಬೇಕು. ಆಗ ಮಾತ್ರ ಅವನು ಸಂಪನ್ಮೂಲ ಭರಿತ ವ್ಯಕ್ತಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಸಂಪನ್ಮೂಲ ಭರಿತ ವ್ಯಕ್ತಿಗಳು ಅಂತ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಹೌದು, ಬಟ್ ಆದರೆ ಅತಿ ಹೆಚ್ಚು ಸ್ಕಿಲ್ಗಳನ್ನು ಒಳಗೊಂಡಿರಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂತ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಆಗ್ಬೋದು. ಇನ್ನು 89 ನೋಡಿ, ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಯಾವ ತಂತ್ರವನ್ನು ಅನುಸರಿಸುವಿರಿ? ಒಬ್ಬ ಶಿಕ್ಷಕನಾಗಿ ನಾವು ಏನು ಮಾಡಬೇಕಂತಪ್ಪ ಅಂತ ಹೇಳಿದ್ರೆ, ಪಾಠ ಪದಿನ ಆರಂಭದಲ್ಲಿ ಸೂಕ್ತ ಪೀಠಿಕೆಯನ್ನು ಕೊಡಬೇಕು, ಮತ್ತು ಅದಕ್ಕೆ ಸೂಕ್ತವಾದಂಥ ಉದಾಹರಣೆಗಳನ್ನು ಕೊಡಬೇಕು. ಹಾಗೆ ಕಲೀಲಿಕ್ಕೆ ಸಕ್ರಿಯವಾಗಿ ಪ್ರೋತ್ಸಾಹ ಕೊಡಬೇಕು. ಕಲಿಕೆಯಲ್ಲಿ ನಿರಂತರವಾಗಿ ಅವ್ರನ್ನ ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ತಿರ್ಬೇಕು. ಇದೆಲ್ಲ ಮಾಡಿದ್ರೆ ನಾವು ಏನಾಗುತ್ತಂತೆ, ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸೋದು ಆಗುತ್ತೆ. ಸೊ ಹಾಗಾಗಿ ಇದು ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ಲಾಸ್ಟ್ನ ಪ್ರಶ್ನೆ ನೋಡಿ, ಕೆಳಕಂಡ ಯಾವ ಪ್ರೇರಣೆಗಳನ್ನು ಪ್ರಾಥಮಿಕ ಪ್ರೇರಣೆಗಳನ್ನು ಎಂದು ಪರಿಗಣಿಸಲಾಗಿದೆ? ಸೊ ಇಲ್ಲಿ ನಾವು ಅಬ್ರಾಮ್ ಮಾಸ್ಲೋ ಅವ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ. ಏನು ಶಾರೀರಿಕ ಅಗತ್ಯತೆಗಳನ್ನು ನಾವು ಪ್ರಾಥಮಿಕ ಅಗತ್ಯತೆಗಳಂತ ಕರಿತೀವಿ. ಆತ್ಮ ಸಾಕ್ಷಾತ್ಕಾರದ ಅಗತ್ಯ ಅತ್ಯಂತ ಉನ್ನತ ಹಂತ. ಸೊ ಇದು ಅತ್ಯಂತ ಕಡೆಯ ಹಂತ ಅಂತಲೇ ಹೇಳ್ಬೋದು. ಆತ್ಮ ಸಾಕ್ಷಾತ್ಕಾರ ನೀವು ಈ ರೀತಿಯಾಗಿ ನೋಡಿರ್ತೀರಲ್ಲ, ಪಿರಮಿಡ್ ರೀತಿಯಲ್ಲಿ ಇರ್ತವೆ. ಸೊ ಇಲ್ಲಿ ಶಾರೀರಿಕ ಅಗತ್ಯತೆ, ಆಹಾರ ಅಗತ್ಯತೆ, ಭದ್ರತೆ ಅಗತ್ಯತೆಗಳು ಮತ್ತು ಇನ್ನು ಬರುತ್ತಲ್ವ. ಸೊ ಆ ರೀತಿ ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಬರುತ್ತೆ. ಸೊ ಇಲ್ಲಿ ಆಹಾರದ ಅಗತ್ಯತೆ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಆಯಿತಾ? ಸೊ ಇಷ್ಟು ವಿಡಿಯೋದ ನಿಮ್ಗೆ ಯಾರಿಗಾದ್ರೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು
ಹೊಸ ಪತ್ರಿಕೆಯೊಂದಿಗೆ ಸೊ ನಿಮಗೆ ಉಪಯುಕ್ತವಾಗುವಂತೆ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ. ಸೊ ನೀವು ಕೂಡ ನನಗೆ ಸಪೋರ್ಟಿವ್ ಆಗಿರಿ ಅಂತ ಹೇಳ್ತಾ ಧನ್ಯವಾದಗಳು.